ನಮಸ್ಕಾರ, ನಾನು ಶಿವಕುಮಾರ್. ಸೊ ಇವತ್ತಿನ ನಮ್ಮ ಕ್ವೆಶನ್ ಚಾಪ್ಟರ್ 3. ಓಕೆ, ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ದು ಲೀನಿಯರ್ ಇಕ್ವೇಷನ್. ಓಕೆ, ಸೊ ಇವಾಗವರೆಗೂ LBA ಕ್ವೆಶನ್ಸೇ ಮಾಡ್ತಾ ಇದ್ದೀವಿ. ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಸೊ 1 to 32 ಕ್ವೆಶನ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. 35. ಸೊ ಇದು 36 ಕ್ವೆಶನ್. ಸೊ ಕ್ವೆಶನ್ ಏನು ಹೇಳುತ್ತೆ ನೋಡಿ. The sum and difference of two positive integers. Okay, integers are 10 and 2 respectively. Find the integers. The sum and difference. Let first number be ಎರಡು ಧನ ಪೂರ್ಣಾಂಕಗಳ ಅಂದ್ರೆ ಪಾಸಿಟಿವ್ ಇಂಟಿಜರ್ಸ್. ಇದು ಧನ ಅಂದ್ರೆ ಪಾಸಿಟಿವ್, ಪೂರ್ಣಾಂಕಗಳು ಇಂಟಿಜರ್ಸ್ ಗಳ ಮೊತ್ತ ಮತ್ತು ವ್ಯತ್ಯಾಸಗಳ ಕ್ರಮವಾಗಿ ಅಂದರೆ ರೆಸ್ಪೆಕ್ಟಿವ್ಲಿ 10 ಮತ್ತು 2 ಆಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಲೆಟ್ ಫಸ್ಟ್ ನಂಬರ್ ಈಕ್ವಲ್ ಟು ಎಕ್ಸ್, ಸೆಕೆಂಡ್ ನಂಬರ್ ಈಕ್ವಲ್ ಟು ವೈ. ಓಕೆ, ಸೊ ಕ್ವೆಶನ್ ಪ್ರಕಾರ ಸಮ್ ಆ್ಯಂಡ್ ಡಿಫ್ರೆನ್ಸ್. ಸಮ್ ಅಂದರೆ ಎರಡು ನಂಬರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 10 ಮತ್ತು ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ಸೊ ಇದು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ಎಲಿಮಿನೇಷನ್. ಓಕೆ, ಸೊ ನೋಡಿ, ನಾವು ಇಲ್ಲಿ ಏನು ವ್ಯಾಲ್ಯೂಸ್ ಚೇಂಜ್ ಮಾಡುವಂಗಿಲ್ಲ. ಆಲ್ರೆಡಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ. ಸೊ ಡೈರೆಕ್ಟ್ ಸಾಲ್ವ್ ಮಾಡೋಣ. ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ ಮೈನಸ್. ಯಾಕಂದರೆ ಎಲಿಮಿನೇಷನ್ ಮೆಥಡ್ ಬಂದ ತಕ್ಷಣ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಏನು ಸಿಂಬಾಲ್ ಇದೆಯಲ್ಲ ಅದನ್ನು ರಿವರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಓಕೆ, ಯಾಕಂದರೆ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಎರಡನ್ನೂ ತೋರಿಸ್ತೀನಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 10, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ಓಕೆ, ಸೊ ಈ ಮೆಥಡಲ್ಲಿ ನಮ್ಮ ಕಡೆ ಡೈರೆಕ್ಟ್ ಇದೆ. ಸೊ ಡೈರೆಕ್ಟ್ ಮಾಡಿದ್ದೀನಿ. 10 ಪ್ಲಸ್ 2 ಇಸ್ 12. ಎಕ್ಸ್ ಈಕ್ವಲ್ ಟು 12. ಈ 2 ಈ ಕಡೆ ಕೆಳಗಡೆ ತೊಗೊಂಬಂದಾಗ ಅಪಾನ್ 2. 2 1 2 6. ಎಕ್ಸ್ ಈಕ್ವಲ್ ಟು 6. ಈ ಕೇಸಲ್ಲಿ ನೋಡಿ, ನಾನು ಸಿಂಬಾಲ್ಸ್ ಚೇಂಜ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿ ಪ್ಲಸ್ ಮೈನಸ್ ಆ ಥರ ಇಲ್ಲ, ಎರಡು ಕಡೆ ಪ್ಲಸ್ ಇದೆ. ಸೊ ಇದನ್ನು ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಮೈನಸ್ ಇದೆ, ಪ್ಲಸ್ ಇದು ಮೈನಸ್. ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಇದು ಹೋಯಿತು. ಓಕೆ, ಸೊ 2y equal to 10 minus 2 is 8. Y is equal to 8 upon 2 1s 2 4s. ಓಕೆ, ಸೊ ಎರಡು ವ್ಯಾಲ್ಯೂ ಬಂತು ನನಗೆ. ಎಕ್ಸಿನ ವ್ಯಾಲ್ಯೂ ಈ ಪ್ರಕಾರ ಇಲ್ಲಿ y ಈಕ್ವಲ್ ಟು 4. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಷನ್. ಇದು 1, ಇದು 1, ಇದು 2. ಓಕೆ, ಸೊ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 10. ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 6 ಪ್ಲಸ್ ವೈ ಈಕ್ವಲ್ ಟು 10. ಈ ವೈ ಇಲ್ಲೇ ಉಳಿಯುತ್ತೆ. ಈ ಪ್ಲಸ್ 6ನ ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಈಕ್ವಲ್ ಟು 10 ಮೈನಸ್ 6. ಸೊ ವೈ ಈಕ್ವಲ್ ಟು ಬಂತ ಇಲ್ಲಿ ಆನ್ಸರ್ ಆಲ್ರೆಡಿ. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ y in equation 2. So x minus y equal to x minus 4 equal to 2. ಈ ಮೈನಸ್ 4ನ ಈ ಕಡೆ ಕಳಿಸ್ತಾ ಇದ್ದೀವಿ. x equal to 2 plus 4, x equal to 6. ಸೊ ಎರಡೂ ಥರ ಸೊಲ್ಯೂಷನ್ ನೋಡಿದ್ವಿ. ಕ್ಲಿಯರ್? ಸೊ ಸಿಂಪಲ್ ಆಗಿ ಈ ಥರ ವರ್ಕ್ ಮಾಡು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್ ಸಿಂಪಲ್ ಇದೆ. ದ ಸಮ್ ಆಫ್ ಟೂ ಪಾಸಿಟಿವ್ ಇಂಟೀಜರ್ಸ್. ಸೇಮ್ ಅದೇ ಥರದೇ ಕ್ವೆಶನ್. ಸಮ್ ಆಫ್ ಟೂ ಪಾಸಿಟಿವ್ ಇಂಟೀಜರ್ಸ್ ಈಸ್ 15. ಓಕೆ, ಇಫ್ ಒನ್ ನಂಬರ್ ಈಸ್ ಒನ್ ಮೋರ್ ದೆನ್ ದ ಅದರ್, ದೆನ್ ಫೈಂಡ್ ದ ಇಂಟೀಜರ್ಸ್.
2 ಧನ ಪೂರ್ಣಾಂಕಗಳ ಮೊತ್ತ 15. ಓಕೆ. ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ? ಸಮ್ ಆಫ್ ಟೂ ಪಾಸಿಟಿವ್ ಇಂಟಿಜರ್ಸ್. ಲೆಟ್ ಫಸ್ಟ್ ನಂಬರ್ ಬಿ ಎಕ್ಸ್, ಸೆಕೆಂಡ್ ನಂಬರ್ ಬಿ ವೈ. ಕ್ಲಿಯರ್? ಕೊಟ್ಟಿದ್ದಾರೆ ಏನು? ಸಮ್ ಆಫ್ ಟೂ ಪಾಸಿಟಿವ್ ಇಂಟಿಜರ್ಸ್. ಸಮ್ ಆಫ್ ಟೂ ಪಾಸಿಟಿವ್ ಇಂಟಿಜರ್ಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎರಡನೇ ಇಕ್ವೇಶನ್ಗೆ ಏನು ಹೇಳಿದ್ದಾರೆ ಅಂದರೆ ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ 1 ಹೆಚ್ಚಾಗಿದೆ. ಹಾಗಂದ್ರೆ ವೈನ ನಾನು ತಗೊಂಡಾಗ ಎಕ್ಸ್ ಪ್ಲಸ್ 1 ತಗೋಬೋದಾ? ಓಕೆ. ಎಕ್ಸ್ ಪ್ಲಸ್ 1 ಆದರೆ 1. ಇನ್ನೊಂದು ನಂಬರ್ ಇದಕ್ಕಿಂತ ಜಾಸ್ತಿ ಇದೆ. ಈಗ ವೈ ಎಕ್ಸ್ಗಿಂತ ಒಂದು ನಂಬರ್ ಜಾಸ್ತಿ ಇದೆ. ಸೊ ಈ ವೈನ ಈ ಕಡೆ ತೊಗೊಂಬರ್ತಾ ಇದ್ದೀನಿ. ಎಕ್ಸ್ ಮೈನಸ್ ವೈ ಓಕೆ ಈಕ್ವಲ್ ಪ್ಲಸ್ 1. ಫಸ್ಟ್ ಇದನ್ನು ಬರ್ಕೊಳ್ಳೋಣ, ಮತ್ತು ಅದು ಎಲ್ಲಿ ಹೋಯ್ತು ಅಂತ ಕನ್ಫ್ಯೂಷನ್ ಬೇಡ. ಪ್ಲಸ್ 1 ಈಕ್ವಲ್ ಟು 0. ಓಕೆ. ಸೊ ಈ ಪ್ಲಸ್ 1ನ ಈ ಕಡೆ ಕಳಿಸ್ತಾ ಇದ್ದೀನಿ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು -1. ಸೆಕೆಂಡ್ ಇಕ್ವೇಷನು ಬಂತ. ಸೊ ಡೈರೆಕ್ಟ್ ಸಾಲ್ವ್ ಮಾಡ್ಬೋದು. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 15. ಎಕ್ಸ್ ಮೈನಸ್ ವೈ ಈಕ್ವಲ್ ಟು -1. ಸೊ ಆಲ್ರೆಡಿ ಸಿಂಬಾಲ್ಸ್ ನೆಗೆಟಿವ್ ಅಲ್ಲಿದೆ. ಈ ಪ್ಲಸ್ ವೈ ಮೈನಸ್ ವೈ ಹೋಯಿತು. 2x ಈಕ್ವಲ್ ಟು 15 ಮೈನಸ್ 1 ಇಸ್ 14. ಎಕ್ಸ್ ಈಕ್ವಲ್ ಟು 14 ಅಪಾನ್ 2. 2 1 2 7. ಓಕೆ. ಸೊ ಪೈಲ ನಾವು ಇಲ್ಲಿ ಸಿಂಬಾಲ್ಸ್ ಚೇಂಜ್ ಮಾಡೋದು, ಈ ಸ್ಟೆಪ್ನ ಅವಾಯ್ಡ್ ಮಾಡೋಣ ಮ್ಯಾಕ್ಸಿಮಮ್. ಓಕೆ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ equation, first equation, second equation. In equation 2 ಅಲ್ಲಿ ಹಾಕು. ಸೊ ಎಕ್ಸ್ ಇನ್ ವ್ಯಾಲ್ಯೂ 7 ಮೈನಸ್ ವೈ ಈಕ್ವಲ್ ಟು -1. ಈ ಪ್ಲಸ್ 7 ಈ ಕಡೆ ಹೋದಾಗ ಮೈನಸ್ ವೈ ಈಕ್ವಲ್ ಟು -1 -7. ಸೊ ಸಿಂಬಾಲ್ಸ್ ಸೇಮ್ ಇದ್ದಾಗ ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ, ಸಿಂಬಾಲ್ ಅದೇ ಸಿಂಬಾಲ್ ಹೋಗುತ್ತೆ. ಓಕೆ. -8 ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ವೈ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು 7, ವೈ ಈಕ್ವಲ್ ಟು 8. ಹೌದಾ? ನಮ್ಮ ರೂಲ್ ಸ್ಯಾಟಿಸ್ಫೈ ಆಯ್ತಾ? ಏನು ಹೇಳಿತು? ಒಂದು ನಂಬರ್ ಇನ್ನೊಂದಕ್ಕಿಂತ ಒಂದು ಮಾತ್ರ ಜಾಸ್ತಿ ಇದೆ. ಕ್ಲಿಯರ್? ಸೊ ಇದು ನಂಬರ್ ಎಕ್ಸ್ ಅಂತ ತೊಗೊಂಡಿದ್ವಿ, ಇದಕ್ಕಿಂತ ಈ ನಂಬರ್ ಒಂದೇ ಜಾಸ್ತಿ ಇದೆ. ಸೊ ನಮ್ಮ ರೂಲ್ ಸ್ಯಾಟಿಸ್ಫೈ ಆಯಿತು. ಎಕ್ಸ್ ವ್ಯಾಲ್ಯೂ 7, ವೈ ವ್ಯಾಲ್ಯೂ. ಓಕೆ. ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಇದು ಕ್ಯಾಟಗರಿ ಕಠಿಣ ಅಂತ ಕೊಟ್ಟಿದ್ದಾರೆ. ಇದು ಕಠಿಣ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಳ್ಳಿ. ನಮ್ಮ ಹತ್ರ ಆಲ್ರೆಡಿ ಒಂದು ಮೈನಸ್ ಇದೆ. ಇದನ್ನೇ ನಾವು ನಮಗೆ ಇದನ್ನ ತಗೊಂಡು ವರ್ಕ್ ಮಾಡೋಣ. ಈ ಪ್ಲಸ್ ಅಂದ್ರೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಆ ಥರ ಪ್ಲಸ್ ಪಾಯಿಂಟ್ ಇಲ್ಲ. ಓಕೆ. ವೈ ಈಕ್ವಲ್ ಟು 1. ಎಕ್ಸ್ 3x ಪ್ಲಸ್ 2y ಈಕ್ವಲ್ ಟು 5. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1. ಈಗ ಯಾವ್ದಾರನ್ನು ಒಂದು ಎಲಿಮಿನೇಟ್ ಮಾಡ್ಬೇಕಂತಂದ್ರೆ ಅದು ಅದ್ರ ಜೊತೆ ಈಕ್ವಲ್ ಇರಬೇಕಾ? ಸೊ ಯಾವುದು ಈಕ್ವಲ್ ಇಲ್ಲ. ಇಲ್ಲಿ 3x ಇದೆ, ಇಲ್ಲಿ 2y ಇದೆ, ಇಲ್ಲಿ 1x ಇದೆ, ಇಲ್ಲಿ 1y ಇದೆ. ಸೊ ನನ್ನ ಕಡೆ ಈ ಮೈನಸ್ ಸಿಂಬಾಲ್ ಇದೆ, ಇದನ್ನೇ ಯೂಟಿಲೈಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಇಲ್ಲಿ 2 ಇದೆ, ಇದನ್ನು 2 ಮಾಡ್ಕೋಬೇಕಂತಂದ್ರೆ ಇದನ್ನ 1 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನ 2 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಬಟ್ ಮಲ್ಟಿಪ್ಲೈ ಮಾಡಿದಾಗ ಟೋಟಲಿ ಮಲ್ಟಿಪ್ಲೈ ಮಾಡಬೇಕು. ಓಕೆ. 3x ಪ್ಲಸ್ 2y ಈಕ್ವಲ್ ಟು 5. 2x ಓಕೆ 2 ಇಂಟು ಮೈನಸ್ 2y ಈಕ್ವಲ್ ಟು ಬಂತ. ನಮ್ಮ ರೂಲ್ ಸ್ಯಾಟಿಸ್ಫೈ ಆಯ್ತಾ? ಓಕೆ. ಸೊ 3x ಪ್ಲಸ್ 2x ಇಸ್ 5x ಪ್ಲಸ್ ಮೈನಸ್ 2y. ಇದು ಕಂಪ್ಲೀಟ್ಲಿ ಎಲಿಮಿನೇಟ್ ಆಗಿ 0 ಆಯಿತು, ಯಾಕಂದರೆ ಪ್ಲಸ್ 2 ಮೈನಸ್ 2 0. 5 ಪ್ಲಸ್ 2 7. ಎಕ್ಸ್ ಈಕ್ವಲ್ ಟು ಈ 5ನ ಇದ್ರ ಜೊತೆ ತೊಗೊಂಬರ್ತಾ ಇದ್ದೀವಿ, 7/5. ಕ್ಲಿಯರ್? ಇದೊಂದು ಬಂದು ಸಬ್ಸ್ಟಿಟ್ಯೂಟ್
ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಶನ್. ಓಕೆ, ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಕ್ಲಿಯರ್? ಇಕ್ವೇಶನ್ 2 ಅಲ್ಲಿ ಹಾಕ್ತಾ ಇದೀವಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 7/5 ಮೈನಸ್ ವೈ ಈಕ್ವಲ್ ಟು 1. ಸೊ ಈ ಪ್ಲಸ್ 7/5ನ ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀನಿ ಫುಲ್ಲಾಗಿ. ಇಲ್ಲಾಂದರೆ ಫ್ರ್ಯಾಕ್ಷನ್ ಜೊತೆಗಾದರೆ ಮತ್ತೆ ನಾನು ಎಲ್ ಸಿ ಎಮ್ ಎಲ್ಲ ಮಾಡಬೇಕಲ್ಲ. ಅದ್ರ ಬದಲಿ ನಾವು ಈ ಫುಲ್ ಐಟಮ್ನ ಈ ಕಡೆ ತೊಗೊಂಡು ಹೋಗೋಣ. -7/5. ಸೊ ಇಲ್ಲಿ ಎಲ್ ಸಿ ಎಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಅಪಾನ್ 1 ಇದೆ. ಸೊ ಈಕ್ವಲ್ ಡಿನಾಮಿನೇಟರ್ ಬೇಕಂತಂದರೆ ಇದನ್ನು ಮಲ್ಟಿಪ್ಲೈಡ್ ಬೈ 5 ಇಂಟು 1 ಇಂಟು 1. ಓಕೆ, 5 ಮೈನಸ್ 7 ಈಕ್ವಲ್ ಟು ಮೈನಸ್ ವೈ. ಪ್ಲಸ್ 5 ಮೈನಸ್ 7 ಇಸ್ -2. ಈ ಫ್ರ್ಯಾಕ್ಷನ್ ಇಲ್ಲೇ ಈ ಮೈನಸ್ನ ತೆಗೆಯಿತು. ಸೊ ವೈ ಈಸ್ ಈಕ್ವಲ್ ಟು 2/5. ಕ್ಲಿಯರ್? ಥ್ಯಾಂಕ್ ಯು.